ಹುಡುಗಿ ಕಿಪಿ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ. ಅಮ್ಮ ಅಲ್ಲೋಡಮ್ಮ ಹೆಂಗ್ ಆಗ್ತಾವನೆ ಓಟ್ಕನ ನೋಡಿ, ಹೆಂಗ್ ಆಡ್ತಾವ್ರ ನೋಡಿ, ಹೆಂಗ್ ಆಡ್ತಾವ್ರ ನೋಡಿ. ಎಲ್ಲ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಸಂಕಷ್ಟ ಚತುರ್ಥಿ ಮಾಡ್ತಿದ್ದಾರೆ ಗೈಸ್. ಅದಕ್ಕೆ ಎಷ್ಟೋ ದಿನದ ನಂತರ ಈ ನಮ್ಮಮ್ಮ ಒಂದ್ ಸ್ವಲ್ಪ ವಿಡಿಯೋ ಮಾಡೋಣ ಅಂದ್ರೆ ನೆಮ್ಮದಿಯಾಗಿ ಮಾಡಕ್ ಬಿಡಲ್ಲ. ನೀವು ಬಿಡ್ಬೇಕು. ಸುಮ್ಮನೆ ಡವು ಇಷ್ಟೊತ್ತು ಸೈಲೆಂಟ್ ಆಗಿದ್ರು, ಇವಾಗ ಓವರ್ ಆಗಿ ಆಡ್ತಾರೆ ಗೈಸ್. ಏನು ಅಂದ್ರೆ ಎಷ್ಟೋ ದಿವಸದ ನಂತರ ನಾವು ಮನೆಯಲ್ಲಿ ವೆಜ್ ಮಾಡ್ತಾ ಇದ್ದೀವಿ. ಅದು ವೆಜ್ಜಲ್ಲಿ ಏನಂದ್ರೆ ಪನ್ನೀರ್ ಯೂಸ್ ಮಾಡಿ ನಮ್ಮಣ್ಣ ಡಿಜಾಂಗೋ ಮಾಡ್ತಿದ್ದಾರೆ. ಏನ್ ಮಾಡ್ತಿದಾರಣ್ಣ? ಪನ್ನೀರ್ ಮಂಚೂರಿಯನ್ ಅಮುಕು ಸ್ಟೈಲಲ್ಲಿ. ಕಾಲಿಯಮ್ಮ ಅಲ್ಲಂಡಮ್ಮ ಕೇಕ್ ತಿನ್ಕೊಂಡಪ್ಪ. ಡಯಟ್ ಅಂತಾರೆ, ಜಿಮ್ ನೋಡಿ. ಕಿರ್ಚ್ಬೇಡ ಇರೋ ಗೈಸ್. ನಮ್ಮಮ್ಮ ಫ್ಯಾಟ್ ಎಷ್ಟಿದೆ ಗೊತ್ತಾ? 56% ಫ್ಯಾಟ್ ಇದೆ. 56% ಫ್ಯಾಟ್. ಓಹೋ 47% ಫ್ಯಾಟ್ ಇದೆ ಗೈಸ್. ನೋಡಪ್ಪ ನೀನೆ ಗೈಸ್, ಇಲ್ಲಿ ನೋಡಿ 47 ನೋಡಿ 47.2. ಅದು ಫ್ಯಾಟೆ. 90 kg ಇದ್ದಾರೆ ಗೈಸ್. ಒಂದು 100 kg ಮೂಟೆ ಇದ್ದಂಗೆ ಅವ್ರೆ. 89 ಕೈ ಎತ್ತು. 89.3 ಡಯಟ್. ಕೈಯಲ್ಲಿರೋ ಡಯಟ್ಗಳು ನೋಡಿ ನಿಂದು. ಇದು ನೋಡು, ಈ ವೆಯ್ಟ್ ನಾನು 10 years ಇಂದ ಇಷ್ಟೇ ವೆಯ್ಟ್ ಇದ್ದೀನಿ. ಅಮ್ಮ ಇಲ್ಲಮ್ಮ 120 kg ಇದ್ದಲ್ಲಮ್ಮ ಒಂದ್ಸಲ. ಅವಾಗ ಬಿಡು ಜಮಾನ್ದಲ್ಲಿ. ಮತ್ತೆ ಯಾಕೆ 10 years ಅಂತ ಪುಂಗು ಅಂದ್ರೆ ಹೋಗ್ತಾ ಇದ್ದಾಗೂ 88 ಇದ್ದ. ಇವಾಗ ಅಷ್ಟೇ ಇದೀನಿ ನೋಡು. ಮೇಂಟೈನ್ ಹೆಂಗ್ ಮಾಡಿದ್ದೀನಿ ಸಾಕಾತ್ ಮಮ್ಮಿ. ಡಯಟ್ ನೀನು ನೋಡು, ಡಯಟ್ ಎಷ್ಟು ಚೆನ್ನಾಗಿದೆ. ಇದು ಕಾರ್ನ್ಫ್ಲವರು ಡಯಟ್ ನೋಡಿ. ನಿನ್ ಡಯಟ್ ಏನು ಮಾಡ್ತೀನಲ್ಲ ಎಲ್ಲ ಹೇಳ್ತಿರೋದು. ನೀನ್ ನಮ್ ತಲೆ ತಿಂತಿಯಲ್ಲಪ್ಪ, ನಮ್ ರಕ್ತ ಕುಡಿತೀಯಲ್ಲಪ್ಪ, ಇನ್ನೇನ್ ಬೇಕಪ್ಪ ನಿನ್ಗೆ? ನಮ್ಮಣ್ಣ ಫೀಲಿಂಗ್ ಕೊಟ್ಟೋದ ಅಷ್ಟು ಆಲ್ರೆಡಿ ಅವ್ನು ಡೌನ್ ನೆನ್ಸ್ಕೊಂಡು ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದೀನಿ. ಅದಕ್ಕೆ ಫೀಲ್ ಮಗ ಬಂಗಾರದಂತನು ಅವನಿಗೆ ಡೌ ಅಂತ ಹೇಳ್ತಾನೆ. ನೋಡಮ್ಮ, ನಿನ್ ಬ್ರೇಕಪ್ ಆಗಿದೆಯಲ್ಲ ಹೇಳು. ನ್ಯೂಸ್ ಚಾನೆಲ್ ಅವರೆಲ್ಲ ಫೋನ್ ಮಾಡಿದ್ರು. ಏನಂತ? ಈ ತರ ನಿಮ್ ತಮ್ಮಂದು ಬ್ರೇಕಪ್ ಆಗಿದೆಯಂತೆ ಅಂತ. ಯಾಕೆ ಡಾಕ್ಟರ್ ತಿಳಿಸ್ತಾರ ಪಾರ್ಟಿ ಕೊಡಬಾರ್ದು ಅಂತ. ಅದೊಂದು ಬಾಕಿ ನಾವೇ ಹಾಕೊಂಡು ತಿಂತಾ ಇದೀವಿ ಇಲ್ಲಿ ಕ್ಯಾಪ್ಸಿಕಮ್ ಮಾಡ್ಕೊಂಡು. ಬೇಜಾರಾಗಲ್ಲ, ನೊಂದ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ, ಏನು ಮಾಡ್ಕೊಳ್ಳೋದು. ಪ್ರೀತಿ ದುಡ್ಗಿ ಬಿಟ್ಟೋದ್ಲಂತ ಫೀಲ್ ಮಾಡ್ಕೊಂಡ್ ಬದುಕೋ ಕ್ಯಾಟಗರಿ ನಮ್ದಲ್ಲ ಡಾರ್ಲಿಂಗ್. ಬಿಟ್ಟೋ ದುಡ್ಗಿ ಪ್ರೀತಿ ಹುಡುಗಿ ದುರಂಕಾರ. ಆರ ಅಕ್ಕಿಗೆ ಅಲಂಕಾರ, ಪ್ರೀತಿ ಹುಡುಗಿಗೆ ದುರಂಕಾರ. ಯಾರೋ ನಿನ್ ಪ್ರೀತಿ ದುಡ್ಗಿ? ನಿಮ್ಮ ಅಮ್ಮ ಕರೀನಾ ಕಪೂರು. ನಿಮ್ಮ ಅಮ್ಮ ಮಮ್ಮಿ ಅಲ್ಲ, ಕಿಪಿ ಕೀರ್ತಿ. ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ. ಗೈಸ್ ಇಲ್ಲ ಗೈಸ್, ನಮ್ಮ ಅಣ್ಣಂಗೆ ಮದ್ವೆ ಇನ್ನೇನ್ ಫಿಕ್ಸ್ ಆಗ್ತಿದೆ. ನಿಮ್ಗೆಲ್ಲ ವ್ಲಾಗ್ಸ್, ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತಿರುವಾಗ. ಮದ್ವೆ ವ್ಲಾಗ್ಸ್ ಆರ್ ಕಮಿಂಗ್ ಸೂನ್. ಕಾಮಿಡಿ ಮಾಡ್ಬಿಟ್ಟ. ಇದೇ ತಮ್ನೇಲ್, ಮದ್ವೆ ವ್ಲಾಗ್ಸ್ ಆರ್ ಕಮಿಂಗ್ ಸೂನ್. ತಗೊಳ್ಳಿ. ಇವತ್ತು ನಾನೊಬ್ಬ ಕಳ್ಳ ತರ ನಾನಂತೂ ತಿನ್ನಲ್ಲ. ಅಲ್ಲ, ಇವತ್ತು ಉಪವಾಸ ಇದೀನಲ್ಲ, ನಿಮಗ್ ಮಾಡ್ಕೊಡ್ತೀನಿ. ಬಿಪಾಶಗೋಸ್ಕರ ಉಪವಾಸ. ಓಕೆ. ಕಾರ್ನ್ಫ್ಲೋರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ. ನೀನು ಮೈದಾ ಕಾರ್ನ್ಫ್ಲೋರ್ ರಾಜ. ನಾನ್ ಅಡ್ಗೆ ಮಾಡ್ತಾ ಇರೋದು ನಾನು ಹೇಳೋದನ್ನ ಫಾಲೋ ಮಾಡಿ. ನೀನ್ ಕೈಲೊಬ್ಬರಿ ತಿನ್ನಮ್ಮ, ಕಿವಿ ಕಟ್ಕೊಬಿಡಮ್ಮ ಹಿಂಗೆ. ಓರ್ಸು ಕಾರ್ನ್ಫ್ಲೋರ್ ಸ್ವಲ್ಪ, ಮೈದಾ ಒಂದ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು.
ಗುಂಡಂತಿಕ ಕಪ್ಪು. ಗುಂಡಲ್ಲಿ ಗುಂಡಲ್ಲಿ ಅಂತಾರೆ ಹೇಳಲ್ಲ, ಗುಂಡಲ್ಲಿ ಅಂತಾರೆ ಎಲ್ರು. ನಾನು ಮರ್ತೋಗ್ತೀನಿ ಯಾವಾಗ ವಿಡಿಯೋ ಬಿಡೋ. ಗುಂಡ ಇಲ್ಲ ಅವನೇ ಅಂತ ಹೇಳ. ಗುಂಡನ ರೆಸಾರ್ಟ್ ಅಲ್ಲಿ ಬಿಟ್ಟಿದೀವಿ ನಾವು. ಇಲ್ಲಿ ಇದಕ್ ಬಂದಿರೋದ್ರ ಬಾಡಿಗೆ ಮನೆ. ಇಲ್ಲಿಗೆ ಓಡಾಡಕ್ಕಾಗಲ್ಲ ಅಂದ್ಬಿಟ್ಟು. ಮತ್ತೆ ಇಲ್ಲೆಲ್ಲ ಜಾಸ್ತಿ ಇದು ಹಿಡ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ಹಿಂಸೆ ಆಗುತ್ತೆ. ಜಾಗ ಇಲ್ಲಿರ್ತಾನೆ, ಅಲ್ಲಾದ್ರೂ ಮುಂದೆ ಜಾಗ ಇತ್ತು. ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾವು ರೆಸಾರ್ಟ್ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಅಯ್ಯೋ ಕಮೆಂಟ್ ಮೇಲೆ ಕಮೆಂಟ್. ನೋಡಂಗಿದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಗುಂಡೆಯಲ್ಲಿ ಅಂತ ನೋಡಂಗಿದ್ರೆ ಹೋಗಿ ಸುದ್ದಿ ರೆಸಾರ್ಟ್ ನೋಡ್ಕೊಂಡ್ ಬನ್ನಿ. ನಿಮ್ಗೂ ಡೇ ಔಟಿಂಗ್ ಆಗಿತ್ತು. ಸೋಯಾ ಒಂದ್ ಸ್ವಲ್ಪ ಚಿಲ್ಲಿ ಹಾಕಿದೀನಿ. ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ವಾಟರ್ ಹಾಕೊಬೇಕು. ವಾಟರ್ ಹಾಕೊಳ್ಳೋಕೆ ಒಂದು ಗ್ಲಾಸ್ ಬೇಕು. ಓಡ್ಕ ಹಾಕು. ಬೇಕಾ? ಎತ್ಕೊಂಬ. ಓದ್ಕ ಅಂದ ತಕ್ಷಣ ಕಣ್ಣೆಲ್ಲ ಇಲ್ಲೇ ಇದೆ. ನಿಂದು ಕಣ್ಣು ಇಲ್ಲಿದೆ. ಹಾಕ್ತೀನಿ. ಸ್ವಲ್ಪ ಹಾಕಮ್ಮ. ಏನು ಹಂಗಿದೆ? ಅಮ್ಮ ಅಲ್ಲೋಡಮ್ಮ ಹೆಂಗ್ ಹಾಕ್ತಾವನೆ ಓಟ್ಕನ. ಸ್ಟೇಟ್ಮೆಂಟ್ ಹಂಗ್ ಕೊಡ್ತೀಯಾ? ನಮ್ಮಮ್ಮ ಕುಡಿಯೋದು ಅಂತ ನಾಚಿಕೆ ಆಗಬೇಡ ನಿಂಗೆ. ರೈಸ್ ಓಟ್ಕ ಡನ್ ಹಾಕಿದೀವಿ. ಅಪ್ಪ ಅಂದ್ರೆ ಚಿಲ್ಲಿ ಪೌಡರ್ ಹಾಕಿದೆ. ಹಾಕು. ತುಂಬ್ಸಮ್ಮ. ಪೆಪ್ಪರ್ ಪೌಡರ್ ಮಾಡಿದ್ದೀನಿ. ಡ್ರಗ್ಸ್ ಇದು. ತಗೋ ಕುಡಿ. ನಶೆ ಬರ್ಸ್ಕೋ. ತಿಕ್ಲಾಡ್ದಂಗೆ ಆಡ್ಬೇಡ. ಯಾಕೆ ಒಳ್ಳೆ ತಿಕ್ಲಾಡ್ದಂಗೆ ಆಡ್ತೀಯಾ? ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಬಿಟ್ಟು ತಿಕ್ಲಾಡ್ದಂಗೆ ಆಡ್ತೀಯಲ್ಲಮ್ಮ. ತಿಕ್ಕೋ. ಅರ್ಧ ಬೇಕ್ಲೋ ಅರ್ಧ ಪಕ್ಲೋ ಇಂಡಿಯನ್ಸ್. ಪೆಪ್ಪರ್ ಏನು ಅಂತ ಐತೆ. ಬಿಟ್ಟಾಗ ತಿಕ್ಕಾಗಿರ್ಬೇಕು. ಸೆಮಿ ತಿಕ್ಕು. ಬಿಟ್ಟಾಗ ತಿಕ್ಕಿರ್ಬೇಕು. ಸೆಮಿ ತಿಕ್ಕಾಗಿರ್ಬೇಕು. ತಿಕ್ನೆಸ್. ಅಣ್ಣ ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ. ನೀನ್ ತಿಕ್ಕಿರ್ಬೇಕು ಅಂದ್ರೆ ಸರಿನಪ್ಪ. ಯಾಕಮ್ಮ ವರ್ಕೌಟ್ ಮಾಡಕ್ ಹೋದೆ? ನಿನ್ಗೆ ಈ ವಯಸ್ಸಲ್ಲಿ ಜಿಮ್ ಬೇಕಾ? ಮುದುಕಿ ಮಂಕೊಳ್ಳೋದ್ ಬಿಟ್ಟು ಜಿಮ್ ಬೇಕು ಅಂತೀಯಲ್ಲ. ಸೊಸೆ ಬರೋಳ್ಳಿ ನಾನು ನೋಡಿ ಎದ್ರಿಕೊಳ್ಳಲ್ವಾ? ಕಡೆ ಹೋಗ್ಬಿಡೋಣ ಬಾಮ್ಮ. ಅಲ್ಲ, ನೇಚರ್ ಚೆನ್ನಾಗಿರುತ್ತೆ. ನೇಚರ್ ಚೆನ್ನಾಗಿರುತ್ತೆ ಹಾಸನಲ್ಲಿ. ಹಂದಿ, ಕಾಡಂದಿ, ನಿಂತರ ಒಂದು ಮುಳ್ಳಂದಿ ಎಲ್ಲ ಚೆನ್ನಾಗಿರುತ್ತೆ. ಕಾಡಂದಿ ಚೆನ್ನಾಗಿರುತ್ತೆ. ಯಾರನ್ನ ಹಾಸನವ್ರು ಇದ್ರೆ ಕಮೆಂಟ್ ಮಾಡಿ ಹೋಗೋಣ ಕಾಡಂದಿ ತಿನ್ನಕ್ಕೆ. ಹಾಗೆ ಹೋಯ್ತೀನಿ. ಏನ್ ಸಾಕು ಇಷ್ಟೇ 200 ಗ್ರಾಮ್ಸ್. ಅವ್ನು ತಿನ್ನಲ್ವಲ್ಲ. ನೀನ್ 100 ಗ್ರಾಮ್, ನಾನು 100 ಗ್ರಾಮ್. ಹಿಂಗೆ ಗರಂ ಅಂತ ಇದನ್ನೇ ತಿಂತಾ ಇದ್ರೆ ಪನ್ನೀರ್ 60. ಇಷ್ಟು ಬೇಗ ಆಗೋಯ್ತು. ಅಷ್ಟೇ ಸಿಂಪಲ್ ರೆಸಿಪಿ. ಬ್ಯಾಚುಲರ್ ಮುಂದಕ್ಕಿದೆ. ಒಂದ್ ಹೇಳ್ತೀನಿ ಫಿಲಾಸಫಿ ಹೇಳ್ತಾ. ಲೈಫಲ್ಲಿ 4 ಸ್ಟೇಜ್ ಇದೆ. ಲೈಫಲ್ಲಿ 4 ಸ್ಟೇಜ್. ನಂಗೆ ಗೊತ್ತು, ಉಪೇಂದ್ರ ಹೇಳಿದ್ದಾರೆ. ಒಂದು ಸ್ಕೂಲ್ ಸ್ಟೇಜ್, ಒಂದು ಲವ್ ಸ್ಟೇಜ್, ಆಮೇಲೆ ಮದುವೆ ಸಂಸಾರ ಸ್ಟೇಜ್, ಆಮೇಲೆ ಜಟ್ಕ ಗಾಡಿ ಸ್ಟೇಜ್. ನಾನು ಹೇಳ್ತಾ ಇರೋದು ಕೇಳಿಸ್ಕೊ. ಮತ್ತೆ ಅರ್ಥ ಅಣ್ಣ ಕಾಮ, ಮೋಕ್ಷ, ಜ್ಞಾನ. ಕನ್ನಡದಲ್ಲಿ ಹೇಳು. ಇದ್ರ ಕನ್ನಡದಲ್ಲಿ ಹೇಳ್ತಾ ಇರೋದು. ಈ 4 ಸ್ಟೇಜ್ ಆಯ್ತಾ ಅರ್ಥ? ಜೀವನ ನಿಂತಿರುತ್ತೆ. ನಿಂದು ಯಾವ ಸ್ಟೇಜ್ ಮೇಲೆ ನಿಂತಿದೆ? ಜ್ಞಾನ ನಿಂದು ಮನೆ ಸ್ಟೇಜ್ ಮೇಲೆ ಪಡಿಬೇಕು. ಮೇನ್ ಇಂಟೆನ್ಷನ್ ಜೀವನದಲ್ಲಿ ಮನುಷ್ಯನ ಮೇನ್ ಇಂಟೆನ್ಷನ್ ಅಂದ್ರೆ ಜನಕ್ಕೆ ಏನಾಗಿದೆ ಅಂದ್ರೆ ಜನಕ್ಕೆ ಭಕ್ತಿ ಕಡೆಗೆ ಕಮ್ಮಿ ಆಗ್ತಿದೆ. ಬಟ್ ಇವಾಗ ನನಗೆ ಖುಷಿಯಾಗಿದ್ದೇನೆಂದ್ರೆ ಎಲ್ಲಾ ಕಡೆ ನೋಡಿದಾಗ ಎಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ನೋಡ್ತಾ ಇದೀನೋ ಅಲ್ಲೆಲ್ಲ ಜನ ತುಂಬಿದ್ದಾರೆ. ಅದು ನನಗೆ ತುಂಬಾ ತೃಪ್ತಿ ಕೊಡುವಂತ ಸಂಗತಿಯಾಗಿದೆ. ಮತ್ತೆ ಇನ್ನೊಂದು ಏನು ಅಂದ್ರೆ ನಾವು ಆರಾಮಾಗಿ ಆ 4 ಸ್ಟೇಜ್ ಅಲ್ಲಿ ಮೋಕ್ಷನ ಪಡಿಬೇಕಂದ್ರೆ ದೇವರಿಗೆ ನಮ್ಮನ್ನ ಸಂಪೂರ್ಣ ಒಪ್ಪಿಸ್ಬಿಡ್ಬೇಕು. ನಮ್ಮನ್ನ ಮತ್ತೆ ನಾವು ಬದುಕದೆ ಇರಬಾರ್ದು. ನಾವು ಬದುಕದೆ ಯಾವಾಗ? ನಿನ್ ಬದುಕು ನಿರ್ಧಾರ ಆಗಿರೋದೇ ಆ ದೇವರಿಂದ. ಈ ದೇವರಿಂದ ಅಲ್ವಾ? ನೀನ್ ಹುಟ್ಟಿಸಿದ್ದೆ ಈ ದೇವ್ರ ಹತ್ರ ಏನು ಹೇಳಕ್ಕಾಗಲ್ಲ. ಆಯ್ತಣ್ಣ, ನೀನ್ ಮಾಡೋಣ. ಅಮ್ಮ ನೀನ್ ದೇವರಲ್ಲಮ್ಮ, ದೇವತೆ. ನೋಡು, ಇವಾಗ ಕರಿಪಾನನ್ನು ಇಟ್ಟಿದ್ದಾರೆ. ಕರಿಪಾನನ್ನು ಇಟ್ಟು 2 ಚಮಚ ಹಳೆ ಎಣ್ಣೆಯನ್ನು ಹಾಕಿದ್ದಾರೆ. ಈ ಹಳೆ ಎಣ್ಣೆ ಜೊತೆ ನಮ್ಮ ಹಳೆ ಎಣ್ಣೆಯಲ್ಲಿ ಕರೆದಿರುವಂಥ ಪನ್ನೀರ್, ಮತ್ತು ಉಳಿದಂಥ ಈರುಳ್ಳಿ, ಮತ್ತು ಕ್ಯಾಪ್ಸಿಕಮ್, ಮತ್ತು ಶುಂಠಿ, ಮತ್ತು ಬೆಳ್ಳುಳ್ಳಿ. ಅದ್ರ ಜೊತೆಗೆ ಇನ್ನೊಬ್ಬ ಹಳೆ ಮಗ. ಹೌದಾ? ಈ ಥರ ಅಂದ್ಬಿಟ್ಟ.
ಟೈಮ್ ಬಂದಾಗ ಕೊಡ್ತೀನಿ ನೋಡು ವಾಪಸ್, ಏನು ಇಟ್ಕೊಳ್ಳಲ್ಲ ನಾನು. ಹಳೆ ಮಗಂದು ವ್ಯಾಲ್ಯೂನು ಹೇಳ್ತೀನಿ. ಏನೋ ಅವ್ಳು ಹೇಳ್ತಾರಲ್ಲ, ಹೇಳ್ತೀನಿ ಹೇಳ್ತೀನಿ ಅಂತ. ಓ ಅಣ್ಣ ಯಾಕೆ ರಚಿಗೆದ್ದು ಅವನ್ನೆಲ್ಲ. ಬಸ್ಸಲ್ಲಿ ಹೇಳ್ತಾರಲ್ಲ, ಧನುರ್ಮಾಸ ಮುಗಿದ್ಮೇಲೆ ಮಾಡ್ತಾರೆ ಬಿಡ ಮದ್ವೆ. ನೀನ್ ಯಾಕೆ ಇವಾಗ ಇಷ್ಟಂಡ ಗೈಸ್? ಮದ್ವೆ ಟೈಮ್ ಬಂತು. 2 ವರ್ಷ ಆಗಲ್ಲ ಅಮ್ಮ, ಇನ್ನೂ 2 ವರ್ಷ ಅಂತೆ. ಅವನ್ ಕಾಯೋದಲ್ದೆ ನಮಗೂ ಕಾಯಿಸ್ತಾನಲ್ಲಮ್ಮ. ಈ ಮುಚ್ಕೊಂಡು ಮದುವೆ ಆಗೋ. ಮುಚ್ಕೊಂಡ್ ಮದ್ವೆ ಆಗು. ಅದಕ್ಕೆ ಬತ್ತಲೆ ಅಣ್ಣ ತಮ್ಮನ್ ಸಂಬಂಧ, ಅದಕ್ಕೆ ಬಂದ್ಮೇಲೆ ಗೋವಿಂದ. ಅಣ್ಣ ತಮ್ಮನ್ ಸಂಬಂಧ, ಅದಕ್ಕೆ ಬಂದ್ಮೇಲೆ ಗೋವಿಂದ. ಕೊಡುವ ಹೋಗಿ ಈ ತರ ಮಗಳೇ ಹೇಳದಷ್ಟು ಮಾಡಲ್ಲ ಜನ. ಕ್ಯಾಪ್ಸಿಕಮ್ ಹಾಕೋಣ. ಓ ವೆಂಕಪ್ಪನ ಮಗಳೇ, ಓಪನ್ ಮಾಡ್ಲಾ? ಇವೆಲ್ಲ ನಿಂದೆ ತಗೊಳ್ಳೆ. ಕಮಲಮ್ಮನ ಮಗಳೇ. ತಿನ್ಬಿಟ್ಟು ಹೆಂಗಿದ್ದು ಬಿಸಿ ಈರುಳ್ಳಿ ಡೈಲಿ ಇದು ಅದ್ ಬೈ ಬಿಟ್ರೆ ಆಮೇಲೆ ನೀನ್ ತಲೆ ಕೆಟ್ಟಾಗ ನೀನ್ ತಿರುಗಿಸಿ ಬೈದ್ ಬಿಡ್ತೀವಿ ಅಂದ್ಬಿಟ್ಟು ನಾನು ಬೇಗ ಬಿಡ್ತಿಲ್ಲ. ಗುರುಲೇಶಿ ಗೀತಾ ಪನ್ನೀರ್ ತಣ್ಣಗಾಗೋಯ್ತು. ಬಿಸಿ ಆಗುತ್ತೀರ. ಬಿಸಿ ಬಿಸಿ ಆಗ್ತದೆ. ಚಿಲ್ಲಿ ಸಾಸು, ಸೋಯಾ ಸಾಸು, ವಿನಿಗರೆಲ್ಲ ಹಾಕ್ತಿದ್ದೀನಿ. ನೀವು ಒಂದು ಸ್ವಲ್ಪ ಕೆಚಪ್ ಹಾಕ್ತಿದ್ದೆ. ಬೇಕು ಕೊಡ್ರೋ. ಹೋಗಿ ಉಜ್ತಾ ಇರ್ತೀನಿ ನಾನು. ಹೋಗಿ ಉಜ್ತಾ ಇರ್ತೀನಿ. ಹೋಗಿ ತಿಂತೀವ ತಿಂತೀವಿ ನೀನೇ ಅನ್ಸುತ್ತೆ. ಪೆಪ್ಪರು ಸಾಲ್ಟ್. ಓ ಸಾಸು ಇಷ್ಟ ಮಾಡ್ಬಿಟ್ಟ. ಪೆಪ್ಪರು ಸಾಲ್ಟ್ ಖಾರದ ಪುಡಿ ಕೊಡು. ಗೈಸ್ ಇದೆಲ್ಲ ಜಿಮ್ಮಿಂದ ಬಂದಾಗ ಲೈಟ್ ಪ್ರೋಟೀನ್ ಸ್ನ್ಯಾಕ್ಸ್ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಅವರು ಕಳ್ಳನ ಮಕ್ಕಳು ಆಗ್ತಾರೆ, ಹಾಕು. ಈ ಥರ ಆಗ್ತಾರೆ ತಾನೇಮ್ಮ? ಏಯ್ ಮಮ್ಮಿ, ನೀರು ಹಾಕಬೇಕು ಫಸ್ಟು, ಕಲಿಸ್ಬೇಕು ನೆಕ್ಸ್ಟು, ಹಾಕಬೇಕು ಫಸ್ಟು, ಕಲಿಸ್ಬೇಕು ನೆಕ್ಸ್ಟು. ಕೊಡೋ ಬೇಗ, ಹೊಟ್ಟೆ ಹಸಿತೈತಿಲ್ಲೋ. ಆಯ್ತು ಗೈಸ್ ಇದು ಬೇರೆ ಸ್ಲರ್ರಿ ಅಂತೆ. ಈ ಪಾಚಿ ಕಟ್ಕೊಳುತ್ತಲ್ಲ ಕೆರೆಯಲ್ಲಿ, ಅದೇ ವೈಟ್ ಕಲರ್ ಇದ್ರೆ ಸ್ಲರ್ರಿ, ಗ್ರೀನ್ ಕಲರ್ ಇದ್ರೆ ಆಲ್ಗೆ. ಕೈ ಕಾಲ್ಗೆ ಸಿಗ್ತಲ್ಲಪ್ಪ ನಮ್ಮಮ್ಮ. ಆಲ್ಗೆ ಅಲ್ಲಿಗೆ ಅಲ್ಲಿಗೆ ಸ್ಲರ್ರಿ ಬೀಚ್ ಅಷ್ಟನಾ? ಸ್ಲರ್ರಿ ಸ್ವಲ್ಪ ಹಾಕಿ ಗೈಸ್, ಯಾಕಂದ್ರೆ ಟೈಟ್ ಆಗೋಗುತ್ತೆ. ಕೋಳಿ ಮಗ ಇದು ಅಂದ್ರೆ ತಿಂದು ಬೋಳಿ ಮಗ ಅಂತೀಯಲ್ಲಮ್ಮ, ನಾನು ನಿನ್ನ ಮಗ ಮಮ್ಮಿ. ಅದ್ರೊಳಗಡೆ ಪಾತ್ರೆ ನೋಡು ಬಿಟ್ಟಿದ್ದೀನಿ. ಉಗ್ದಿಲ್ಲ, ಹಿಂಗೆ ಕೈಯಲ್ಲಿ ಹಾಕಿದ್ದು. ನೋಡ್ರ ಮಗನ್ನ ಬೋಳಿ ಮಗ ಅಂತಾರಂತೆ. ನೀವೆಲ್ಲ ಅದನ್ನ ಕೆಟ್ಟ ವರ್ಡ್ ಅಂತ ತಿಳ್ಕೊಂಡ್ಬಿಟ್ಟು ಬೋಳೆಗೌಡ್ರು ಅಂತ ಇದ್ರಂತೆ. ಬೋಳೆ ಬೋಳೆ ಬೋಳೆಗೌಡ್ರು ಮಗನ್ನ ಊರವರೆಲ್ಲ ಸೇರ್ಕೊಂಡು ಬೋಳೆ ಬಾರ ಬಾರ ಅಂತ ಇದ್ರಂತೆ. ನೀವು ಅದನ್ನೆಲ್ಲ ಕೆಟ್ಟ ವರ್ಡ್ ಅನ್ಕೊಂಡು ಕೆಟ್ಟದಾಗ ಮಾಡ್ಬಿಟ್ಟಿದೀರಾ. ಸಾಕು ಬಿಡೋ, ಟೈಟ್ ಆಯ್ತು. ಆಮೇಲೆ ನಾವು ತಿನ್ನಕ್ಕಲ್ಲ, ಅವ್ನು ತಿನ್ನೋಲ್ಲ, ಅದಕ್ಕೆ ನೋಡು. ಪನ್ನೀರ್ ಮಾಡಕ್ ಹೋಗಿ ಗೊಣ್ಣೆ ಕಬಾಬ್ ಮಾಡ್ತದೆ ತಿರ್ಗಾ. ಬಾಸ್ ಬೇರೆ ಬೇಟ ಅದೇ ಮಾಡ್ತೀರಲ್ಲ, ಇವಾಗ ಮದುವೆ ಮಾಡ್ಬೋದು. ಮಾಡ್ಬೋದು. ಎಳ್ಳು ಪ್ಯಾಕೆಟ್ ನೋಡಿ. ಸೆಪ್ಟಲ್ಲ ಯಾವ್ದ್ರಲ್ಲಿ ಗೈಸ್? ಇಲ್ಲಿ ಬಂದಾಗಿಂದ ಜೆಪ್ಟೋ, ಸ್ವಿಗ್ಗಿ ಏನೇನೋ ಇದೆ ಗೈಸ್, ಮಜಾವಾಗಿದೆ. ಊರಲ್ಲಿ ಜೆಪ್ಟೋ ಇಲ್ಲ, ಝೊಮ್ಯಾಟೊ ಇಲ್ಲ, ಏನೂ ಇಲ್ಲ. ಓ ಮಾಸ್ಟರ್ ರೆಡಿ ಆದ್ರು. ಒಂದು ಜಾಕೆಟ್ ನೋಡಿ ಗೈಸ್, ನೋಡಿ ಹೆಂಗ್ ಆಡ್ತಾವ್ರು, ನೋಡಿ ಹೆಂಗ್ ಆಡ್ತಾವ್ರು, ನೋಡಿ ಹೆಂಗ್. ಎಳ್ಳಲ್ಲಿ ಹೇಳು. ಇದ್ರಿಂದ ಬಂದಿದೆ. ನಾನು ಹಾಕ್ತೀನಿ ಎಳ್ಳಲ್ಲಿ. ಚೆನ್ನಾಗಿರಲ್ಲ. ಸಖತ್ತಾಗಿದೆ. ಆಯ್ತು ಎಳ್ಳಲ್ಲಿ. ಸಾಕು ಬಿಡೋ, ಹಾಳು ಮಾಡ್ಬಿಡ್ತು. ಅಯ್ಯೋ ಡೆಕೋರೇಷನ್ ಮಾಡೋಣ ಅಂತ ಇಟ್ಟಿದ್ದೆ. ನೀನ್ ಹೇಳ್ಕೊಳಮ್ಮ. ನೋಡಿ ಇಲ್ಲ ಚಿಕ್ಕ ನೀನ್ ಹಾಕ್ಬಿಡ. ನಿನಗಿದೆ ನಿರಂಕಾರ. ತಿಕ್ಲಿ ಕರಾಟೆ ಕಲಿತಾ ಇದ್ದೀನಿ. ಅಯ್ಯೋ ಇಷ್ಟೊಂದು ಹೇಳ್ತೀನಿ ಬಿಟ್ಟು ಎಲ್ಲಿ ಹೋಗೋದು ನಾವು? ಹೇಳ್ದೆ ಇವಾಗ ನೋಡೋದು. ಸಕ್ಕತ್ತಾಗಿರುತ್ತೆ. ಎಲ್ಲಿ ಬಿಸಾಕ್ತಾ ನೋಡ್ಕೊ. ಹಾಗೆ ಸಿಂಕಿಗೆ ಹಾಕ್ತಾ, ಇವಾಗ ಆಗ್ತಾ ನೋಡು. ಕೈ ನಾನು ಹೇಳ್ದೆ ವೇಸ್ಟ್ ಮಾಡಲ್ಲ ನಾನು ಯಾವುದೇ ರಿಸೋರ್ಸಸ್ ನ ವೇಸ್ಟ್ ಗೈಸ್ ಮಾಡೋದು ಟೇಸ್ಟ್ ನೋಡೋಣ ಬಾ. ಟೇಸ್ಟ್ ಇರ ಇರ. ಒಣಕ ಬಂದರೆ ಬಸ್ಮರನ ಮಾರ.
ಆಯ್ತು ಬೆಸ್ಟ್ ಆಫ್ ಲಕ್. ಸ್ಪೂನ್ ಹಿಡ್ಕೋಬೇಕು ಹಿಂಗೆ. ಅಮ್ಮ ನಿಂತಿನು ಬಂದರೆ ಮಸ್ತಾದ ನಿಂತರೆ ಕಷ್ಟ. ಇರ ನಾನು ಎತ್ಕೊಂತೀನಿ ಭಯ ಆಯ್ತದ. ಅಪ್ಪ ದೊಡ್ಡ ಪನ್ನೀರ್ ಒಂದು ಬಾಯಿಗೆ ಹಾಕೊಂಡ್ಬಿಟ್ಟಲ್ಲಮ್ಮ. ಹೆಂಗಿತ್ತು? ಇಲ್ಲಿ ನೋಡ್ಕೊಂಡು ಹೇಳು. ಮಾಡಿದ್ದು ಇಲ್ಲಿದ್ದೀನಿ. ಅಣ್ಣಂಗೆ ಏನೋ ಕೊಟ್ಬಿಡು, ಆ ಕತ್ರಿ ಕೊಟ್ಬಿಡು. ಗೈಸ್ ಇದಾಗೈತೆ ನಮ್ಮ ಬ್ಲಾಗ್. ಮದುವೆ ಮ್ಯಾಟರ್ ತಗೊಂಡ್ ಬರ್ತೀವಿ, ಮದುವೆ ಮಾಡ್ತೀವಿ, ದೊಡ್ಡದು ಮಾಡ್ತೀವಿ. ಸಿಗೋದ ವಿಡಿಯೋ. ಬಾಯ್ ಬಾಯ್. ಬಾಯ್ ಅಣ್ಣ. ಜೈ ಕರ್ನಾಟಕ, ಜೈ ಭಾರತ್. ಬಾಯ್ ನಮ್ಮ